ತಿರಂಗ ಯಾತ್ರೆ ಜೈ ಹಿಂದ್ ಸಭಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮೇ 20ರಿಂದ ಮೇ 30ರವರೆಗೆ ನಮ್ಮ ಭಾರತೀಯ ಸೇನೆಗೆ ಬೆಂಬಲ. ಇನ್ನೊಂದು ಟ್ರಂಪ್ ಭದ್ರತಾ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದಾರೆ, ಮಧ್ಯಪ್ರವೇಶ ಮಾಡಿದ್ದಾರೆ, ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಜೈ ಹಿಂದ್ ಸಭಾ ಮಾಡಬೇಕು ತೀರ್ಮಾನ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಅವರು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಮಾಡ್ತಾ ಇದೆ. ಸ್ವತಃ ಪ್ರಧಾನಿನೇ ಹೇಳಿದ್ದಾರೆ, ಸ್ವತಃ ನಮ್ಮ ಮಂತ್ರಿನೇ ಹೇಳಿದ್ದಾರೆ, ನಮ್ಮ ವಿದೇಶಾಂಗ ಸಚಿವರು ಹೇಳಿದ್ದಾರೆ, ಯಾವುದೇ ಮಧ್ಯಸ್ಥಿಕೆಯನ್ನ ನಾವು ಒಪ್ಪೋ ಪ್ರಶ್ನೆನೇ ಇಲ್ಲ, ಒಪ್ಪದೇ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಲವಾರು ಬಾರಿ ಉಲ್ಲೇಖ ಮಾಡಿದ ಮೇಲೂ ಕಾಂಗ್ರೆಸ್ ಅವರು ಈ ಮೊಸರಲ್ಲಿ ಕಲ್ಲು ಹುಡ್ಕೋ ಅಂಥದ್ದು ಅವ್ರ ಚಾಳಿ ಅವ್ರದ್ದು. ಮೊದಲು ಯುದ್ಧ ಬೇಡ ಅಂದ್ರು, ಯುದ್ಧ ಶುರುವಾದ ತಕ್ಷಣ ಶಾಂತಿ ಶಾಂತಿ ಅಂದ್ರು, ಯುದ್ಧ ನಿಂತ ಮೇಲೆ ಈಗ ಯುದ್ಧ ಯಾಕೆ ನಿಲ್ಲಿಸ್ತೀರಿ? ಒಂಥರ ಅವ್ರದ್ದು ಏನೇ ಮಾಡಿದ್ರು ಟೀಕೆ ಮಾಡಬೇಕು ಅಷ್ಟೇ. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ. ಬಾಸ್ ವಾಲ, ಬಿ ದ ಬಾಸ್. ಟೀಕೆ ಮಾಡಬೇಕು. ಆ ಟೀಕೆ ನರೇಂದ್ರ ಮೋದಿ ಅವ್ರನ್ನ, ಕೇಂದ್ರ ಸರ್ಕಾರನ ಟೀಕೆ ಮಾಡೋದಕ್ಕೆ ಏನೇ ಮಾಡಿದ್ರು ಒಂದು ಹುಡ್ಕೊಂತಾರೆ. ಆ ರೀತಿ ಹುಡ್ಕೊಂಡಿದ್ದಾರೆ. ಇವ್ರ ಪಾರ್ಟಿಯಲ್ಲೇ ಗೊಂದಲ ಇದೆ. ಸಿದ್ದರಾಮಯ್ಯ ಶಾಂತಿ ಇದು ಏನು ಸೀಸ್ ಫೈರ್ ಆಯಿತು ಅದನ್ನು ವೆಲ್ಕಮ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ವೆಲ್ಕಮ್ ಮಾಡಿದ್ದಾರೆ, ಖರ್ಗೆ ಅವರು ವೆಲ್ಕಮ್ ಮಾಡಿದ್ದಾರೆ. ಇಲ್ಯಾರೋ ಈ ಪುಡಿ ಮಂತ್ರಿಗಳು ಅದನ್ನ ಯುದ್ಧ ಮಾಡಬೇಕಾಗಿತ್ತು, ಹೋರಾಟ ಮಾಡಬೇಕಾಗಿತ್ತು, ಹಿಂದಕ್ಕೆ ಯಾಕೆ ಬಂದರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದನ್ನೆಲ್ಲ ನಿಮ್ಮ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ರೆ ಒಳ್ಳೇದಿತ್ತು. ಅಲ್ಲಿ ಸಿದ್ದರಾಮಯ್ಯನ ವಿರುದ್ಧನೇ ಮಾತಾಡ್ತಾರೆ ಹೊರಗಡೆ ಇವರು. ಅಂದ್ರೆ ಅವ್ರ ಪಾರ್ಟಿಯಲ್ಲಿ ಯುದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೊದಲಿಂದಾನು ಗೊಂದಲ, ಪ್ರಾರಂಭದಿಂದನೂ ಕೂಡ. ದಾಳಿ ಆದಾಗಿಂದ ಇವತ್ತವರೆಗೂ ಕಾಂಗ್ರೆಸ್ ಅಲ್ಲಿ ಎರಡು ಗುಂಪಿದೆ. ಒಂದು ಯುದ್ಧ ಮಾಡಬೇಕು ಅನ್ನೋ ಗುಂಪು, ಇನ್ನೊಂದು ಯುದ್ಧ ಮಾಡಬಾರ್ದು ಅನ್ನೋ ಗುಂಪು, ಇನ್ನೊಂದು ಮಧ್ಯಸ್ಥಿಯ ಗುಂಪು, ಶಾಂತಿ ಮಂತ್ರ ಹೇಳೋ ಗುಂಪು. ಈ ಗುಂಪುಗಳಾಗಿ ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇವ್ರಿಗೆಲ್ಲ ಚೀಮಾರಿ ಹಾಕದ ಮೇಲೂ, ಕರ್ನಾಟಕ ಕಾಂಗ್ರೆಸ್ಗೆ ಚೀಮಾರಿ ಹಾಕದ ಮೇಲೂ ಡೈರೆಕ್ಟ್ ಆಗಿ ಅಲ್ಲಿನ ಜನರಲ್ ಸೆಕ್ರೆಟರಿ ರಮೇಶ್ ಅವರು ಪತ್ರ ಬರೆದ ಮೇಲೂ ಇನ್ಮೇಲೆ ಈ ತರ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಲಂಗು ಲಗಾಮಿಲ್ಲ, ಲಂಗು ಲಗಾಮಿಲ್ಲ. ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೆ ಬೆಲೆ ಕೊಡ್ತಾ ಇಲ್ಲ ಇವರು. ಆ ಪರಿಸ್ಥಿತಿಯಲ್ಲಿರೋ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ನಾನೇನು ಟೀಕೆ ಮಾಡಕ್ಕೆ ಹೋಗಲ್ಲ. ಇವತ್ತು ದೇಶ ಒಟ್ಟಾಗಿರ್ಬೇಕು, ಒಟ್ಟಾಗಿ ನಾವು ಹೋರಾಟ ಮಾಡಬೇಕು. ಪಾಕಿಸ್ತಾನದ ಯಾವುದೇ ಕುತಂತ್ರಕ್ಕೆ ನಾವು ಬಲಿಯಾಗಬಾರದು. ಆ ರೀತಿಯಾದಂಥ ಒಂದು ಒಗ್ಗಟ್ಟಿನ ಮಂತ್ರವನ್ನ ಇವತ್ತು ಇಡೀ ದೇಶದ ಜನ ಓವೈಸಿ ಅಂತ ಕಟ್ಟ ಒಂದು ವಾದವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅವರೇ ಹೇಳಿದ್ದಾರೆ. ಭಾರತ ಸೈನ್ಯಕ್ಕೆ ಪರಾಕ್ರಮಕ್ಕೆ ಹೇಳಿದ್ದಾರೆ, ಯುದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪೂರ್ತಿ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ, ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಈ ಕಾಂಗ್ರೆಸ್ ಅವ್ರಿಗೆ ತೀಟೆ ತೀರ್ಸ್ಕೊಳಕ್ಕೋಸ್ಕರ ಮುಖ್ಯಮಂತ್ರಿ ಒಂದು ಡೈಲಾಗು, ಮುಖ್ಯಮಂತ್ರಿ ಒಂದು ಡೈಲಾಗು, ಈ ಮಂತ್ರಿಗಳದು ಇನ್ನೊಂದು ಡೈಲಾಗು. ಅಟ್ಲೀಸ್ಟ್ ನಾನು ಇವರು ಪಾರ್ಲಿಮೆಂಟ್ ಅನ್ನ ಕರಿಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅಧಿವೇಶನ ಕರೆದು ಚರ್ಚೆ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನಾನು ಕಾಂಗ್ರೆಸ್ ಅವರಿಗೆ ಒಂದು ಕಿವಿ ಮಾತು, ನಂದೊಂದು ಕಿವಿ ಮಾತು, ನಿಮ್ದೊಂದು ಆಲ್ ಇಂಡಿಯಾ ಮೀಟಿಂಗ್ ಕರೆದುಬಿಟ್ಟು ಆಲ್ ಇಂಡಿಯಾ ಮೀಟಿಂಗಲ್ಲಿ ನೀವು ಯುದ್ಧ ಮಾಡಬೇಕಾಗಿತ್ತ, ಶಾಂತಿ ಮಂತ್ರ ಘೋಷಣೆ ಮಾಡಬೇಕಾಗಿತ್ತ, ಯುದ್ಧ ನಿಲ್ಸಿದ್ ಸರಿನಾ, ಇದ್ರ ಬಗ್ಗೆ ಒಂದು ನಿಲುವನ್ನ ಪ್ರಕಟ ಮಾಡಿ ನಿಮ್ದೇನು ಅಂತ ಹೇಳಿ. ಒಬ್ರು ಕಾಂಗ್ರೆಸ್ ಇಲ್ಲಿ ಟ್ವೀಟ್ ಮಾಡ್ತಾರೆ, ಮಹಾತ್ಮ ಗಾಂಧೀಜಿ ಫೋಟೋ ಹಾಕ್ಬಿಡ್ತಾರೆ, ಶಾಂತಿ ಶಾಂತಿ ಅಂತಾರೆ. ಯುದ್ಧ ನಡೀತಾ ಇದೆ, ನಮ್ಮ ಸೈನಿಕರು ಪಾಪ ಪ್ರಾಣದ ಹಂಗನ್ನು ಬಿಟ್ಟು ಹೋರಾಟ ಮಾಡ್ತಾರೆ. ಇಲ್ಲಿ ಶಾಂತಿ ಶಾಂತಿ ಅಂತಾರೆ. ಏನ್ ಮೆಸೇಜ್ ಕೊಡ್ತೀರಾ ನಮ್ಮ ಸೈನಿಕರಿಗೆ ನೀವು? ಅದರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಫಸ್ಟ್ ತೀರ್ಮಾನ ಆಗಲಿ,
ಯುದ್ಧನ, ಶಾಂತಿನ, ಸಂಧಾನನ ಅಂತ. ಆಮೇಲೆ ಅಧಿವೇಶನದ ಬಗ್ಗೆ ಮಾತಾಡ್ಲಿ ಅನ್ನೋ ಕಿವಿ ಮಾತನ್ನು ಕೂಡ ಕಾಂಗ್ರೆಸ್ಗೆ ನಾನು ಹೇಳ್ತಾ ಇದ್ದೀನಿ.